ಹಾಯ್ ಹಲೋ ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಇವತ್ತು ಲಾಗ್ ಅಂತ ಏನಿಲ್ಲ, ನಮ್ಮ ಮೇಡಮ್ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಡೆಲಿವರಿಗೆ ಇನ್ನು 2 days ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಯೂಟ್ಯೂಬ್ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾವು ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ಕರೆಕ್ಟಾಗಿ 10 days ಆಯಿತು ಅನಿಸುತ್ತೆ. ಏನಕ್ಕೆ ಹಾಸ್ಪಿಟ್ಲಿಗೆ ಸೇರಿಸಿದ್ದು, ಏನಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದು ಅಂತ ಹೇಳಿದ್ರೆ, ನಮ್ಮ ಮೇಡಮ್ ಅವ್ರಿಗೆ 36 ವೀಕ್ ನಡೀತಾಯಿತ್ತು. 37 ವೀಕಿಗೆ ಬಿದ್ದರೆ ಮಾತ್ರ ಡೆಲಿವರಿ ಮಾಡೋಣ, ಇನ್ನೂ ಮಗು ಗ್ರೋತ್ ಆಗಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ 36 ವೀಕಲ್ಲೇ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ವಿ. ಅದೂ ಸೀಮಂತ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು, ಈ ಸಂಡೇ ಇತ್ತು ಸೀಮಂತ, ಅದನ್ನೂ ಕ್ಯಾನ್ಸಲ್ ಮಾಡಿಕೊಂಡು ಬಂದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ಸೀಮಂತಕ್ಕೆ ಎಲ್ಲ ಥರ ಪರ್ಚೇಸ್ ಮಾಡಿ ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಟು ಎಲ್ಲ ಆಗಿತ್ತು. ಆದ್ರೂ ಮಗುನೇ ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು ಸೀಮಂತ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಬಂದಿದ್ದಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಥರ ಅಡ್ವಾನ್ಸು, ಎಲ್ಲ ಥರ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡಿದ್ವಿ. ಸೀಮಂತ ಗ್ರ್ಯಾಂಡ್ ಅಂತೇನಿಲ್ಲ, ಸಿಂಪಲಾಗಿ ಮಾಡೋಣ ಅಂತಲೇ ಅಂದ್ಕೊಂಡು ಮಾಡಿದ್ವಿ. ಆದರೆ ಇಲ್ಲಿ ಬಂದು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸಿದಾಗ ಅವ್ರು ಹೇಳಿದ್ದೊಂದೇ, ಹೋದ ಸಲ ಆ ಥರ 33 ವೀಕ್ಸಲ್ಲಿ ನಿಮಗೆ ಆ ಥರ ಪ್ರಾಬ್ಲಮ್ ಆಗಿತ್ತು, ಅದಕ್ಕೇ ಮತ್ತೆ ಇನ್ನೊಂದು ಸತ ಇದೇ ಥರ ಪ್ರಾಬ್ಲಮ್ ಆಗೋದು ಬೇಡ ಅಂತಂದ್ಬಿಟ್ಟು ಅವ್ರೇನಂದರು, ಅಡ್ಮಿಟ್ ಆಗಿಬಿಡಿ, ಒಂದು ವಾರ ತಾನೇ, 37 ವೀಕ್ ಆದಮೇಲೆ ಬೇಕಾದರೆ ಡೆಲಿವರಿ ಮಾಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಡ್ಮಿಟ್ ಆಗಲೇಬೇಕಿತ್ತು, ಏನೂ ಮಾಡೋಕ್ಕಾಗಲಿಲ್ಲ. ಮಗು ಇಂಪಾರ್ಟೆಂಟ್ ಅಂತಂದರೆ ಆ ಸೀಮಂತ ಅವೆಲ್ಲ ಸೆಕೆಂಡರಿ ಅಂತ ಬರುತ್ತೆ, ಮಗು ಇಂಪಾರ್ಟೆಂಟ್ ಅಷ್ಟೇ. ಅದರಿಂದ ಅಡ್ಮಿಟ್ ಆಗಿದ್ದೀವಿ. ಕರೆಕ್ಟಾಗಿ ಬಂದು 10 days ಮೇಲೆ ಆಯಿತು. ಇವಾಗ ಯೂಟ್ಯೂಬ್ ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ ಅಂತ, ಯಾಕಂದರೆ ಎಲ್ಲರೂ ಮೆಸೇಜ್ ಆಗ್ತಾಯಿರಿ, ಏನಾಯಿತು, ಮಗು ಆಯಿತಾ ಪಾಪ ಆಯಿತು ಏನು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಯೂಟ್ಯೂಬ್ ಲಾಗ್ ಸ್ಟಾರ್ಟ್ ಮಾಡೀನಿ. ಇವಾಗ ಕರೆಕ್ಟಾಗಿ ಶಾರ್ಪು 8 ಗಂಟೆ ಆಗೈತೆ. ನಮ್ಮ ಮೇಡಮ್ ಅವ್ರಿಗೆ ಮೊದಲೇ ನಾಷ್ಟ ಕೊಟ್ಬಿಡ್ಬೇಕು, ಆಮೇಲೆ ನಾವು ನಾಷ್ಟ ಮಾಡೋಕ್ಕೋಗ್ಬೇಕು. ಆಮೇಲೆ 8 ಗಂಟೆ ಅಲ್ಲ, 7:15ಗೆ ಅಟೆಂಡರ್ಗಳನ್ನೆಲ್ಲ ಆಚೆ ಕಳಿಸ್ಬಿಡ್ತಾರೆ, ಒಳಗಡೆನೂ ಬಿಡೋಲ್ಲ. ಇನ್ನೊಂದು ವಿಷಯ ಏನಂತಂದರೆ, ಎಲ್ಲರೂ ಕೇಳ್ತಾರೆ ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರೋದು ಅಂತೆಲ್ಲ. ಯಾವ ಹಾಸ್ಪಿಟ್ಲು ಅಂತಂದರೆ ರಾಜಾಜಿನಗರ ESI ಹಾಸ್ಪಿಟ್ಲು. ESI ಹಾಸ್ಪಿಟ್ಲಲ್ಲಿ ಯಾಕೆ ಅಡ್ಮಿಟ್ ಮಾಡಿದೆ, ಫ್ರೀಯಾಗಿರುತ್ತೆ, ಅದಕ್ಕೇನಾದ್ರು ಹೋಗಿದ್ದಾನ ಅಂತೆಲ್ಲ ಏನಿಲ್ಲ. ಏನಕ್ಕೆ ಅಂತಂದರೆ, ಹೋದ ಸಲ ಮಗು ಡೆತ್ ಆದಾಗ ನಮಗೆ ನಾರ್ಮಲ್ ಡೆಲಿವರಿ ಅವಶ್ಯಕತೆ ಇತ್ತು. ಯಾಕಂದರೆ ಸಿಸರಿಂಗ್ ಮಾಡಿಸ್ಕೊಂಡು ಮಗುನೂ ಕಳ್ಕೊಂಡು ತುಂಬ ಅಂದರೆ ತುಂಬ ನೋವಾಗ್ಬಿಡೋದು. ಅದರಿಂದ ನಮಗೆ ನಾರ್ಮಲ್ ಡೆಲಿವರಿ ಅವಶ್ಯಕತೆ ಇತ್ತು. ಡಾಕ್ಟರ್ಸು ಹೋದ ಸಲ 33 ವೀಕ್ಸಲ್ಲಿ ಆ ಥರ ಆಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಆದಷ್ಟು ಟ್ರೈ ಮಾಡಿದ್ರು. ಆ ಟೈಮಲ್ಲೂ ಮಗು ಡೆತ್ ಆಗಿದ್ರು ನಾರ್ಮಲ್ ಡೆಲಿವರಿ ಮಾಡಿನೇ ಕಳಿಸಿದ್ರು. ಡಾಕ್ಟರ್ಸ್ ಅಂತೂ ತುಂಬ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದರಿಂದ ರಾಜಾಜಿನಗರ ESI ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಬೇರೆ ವಾರ್ಡ್ ಏನೋ ನನಗಂತೂ ಗೊತ್ತಿಲ್ಲ, ಆದರೆ ಡೆಲಿವರಿ ವಾರ್ಡ್ ಮಾತ್ರ ತುಂಬ ಅಂದರೆ ತುಂಬ ನೀಟ್ನೆಸ್ಸು, ಕೇರು, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಷ್ಟೇ ಚೆನ್ನಾಗಿ ಆದಷ್ಟು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾರೆ. ಅದರಿಂದ ನಮಗೆ ESI ಹಾಸ್ಪಿಟ್ಲೇ ಬೆಸ್ಟು ಅಂತ ಅಂದ್ಬಿಟ್ಟು ESI ಹಾಸ್ಪಿಟ್ಲಿಗೆ ಬಂದು ಸೇರಿಕೊಂಡಿದ್ದು. ಯಾವುದೇ ಥರ ಆಪ್ಷನಲ್ಲ, ಏನಾದರೂ ಅಪ್ಡೇಟ್ ಮಾಡ್ತೀನಿ. ESI ಅಂದರೆ ಕೆಲವೊಬ್ರಿಗೆ ಚೆನ್ನಾಗಿ ನೋಡೋಲ್ಲ, ಫ್ರೀಯಾಗಿರುತ್ತೆ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಾರೆ, ತುಂಬ ಕೇರ್ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ, ಹಾಸ್ಪಿಟ್ಲಂತೂ ತುಂಬಾ ಇಷ್ಟ ಆಯಿತು. ಮೇಡಮ್ ಅವ್ರಿಗೆ ಟಿಫನ್ ತೊಗೊಂಡು ಹೋಗ್ಬಿಡೋಣ, ಅವರು ಕೊಟ್ಟಾದ್ಮೇಲೆ ನಮ್ದೇನಿದ್ರು ನಮಗೆ ಟಿಫನ್ ಅಷ್ಟೇ, ಒಂದು ಟಿಫನ್ ತೊಗೊಂಡು ಹೋಗ್ಬಿಡೋಣ. ಡಾಕ್ಟರ್ ಸೀಮಂತ ಎಲ್ಲ ಮುಗಿಸ್ಕೊಂಡು ಬನ್ನಿ, ಪರವಾಗಿಲ್ಲ 2 days ತಾನೆ ಅಂತ ಹೇಳಿದ್ರು ಕೂಡ ನಮ್ಮ ಮೇಡಮ್ ಅವ್ರಂತೂ ಹೇಳಿದ್ದು ಒಂದೇ ಮಾತು, ನನಗೆ ಯಾವ ಸೀಮಂತನೂ ಬೇಡ, ನನಗ್ ನನ್ನ ಪಾಪ ಕೈಗೆ ಬಂದ್ರೆ ಸಾಕು. ಯಾಕೆ ಆತರ ಎಲ್ಲ ಹೇಳಿದಾರೆ ಅಂತಂದ್ರೆ, ಮೊದ್ಲೇ ಒಂದ್ ಪಾಪನ್ ಕಳ್ಕೊಂಡು ನೋವಲ್ಲಿದೀವಿ, ಮತ್ತೆ ಅದೇ ರೀತಿ ಏನಾದ್ರು ಆಗುತ್ತೇನೋ ಅಂತ ನಮ್ಮ ಮೇಡಮ್ ಅವ್ರಿಗಂತೂ ತುಂಬಾ ಭಯ ಆಯ್ತು. ಸದ್ಯಕ್ಕೆ ಒಳ್ಳೇದಾಗಲಿ, ಆರೋಗ್ಯವಾಗಿ ಯಾವುದಾದ್ರೂ ಪರವಾಗಿಲ್ಲ, ಮಗು ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಾಗಿದ್ದರೆ ಸಾಕು, ಇನ್ನೇನಿಲ್ಲ ಅಲ್ಲ ಮೇಡಮ್.